ಅತಿಥಿ ಶಿಕ್ಷಕರೇ, ವಿಶೇಷವಾಗಿ ಮಧ್ಯಾಹ್ನದ ಬಿಸಿ ಊಟ ಬಡಿಸ್ತಕ್ಕ ಎಲ್ಲ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ನಾಯಕರ ಹಿತನುಡಿಗಳನ್ನು ಸ್ವಲ್ಪನೂ ಬೇಜಾರಿಲ್ಲದೆ ಚಿತ್ತಿಟ್ಟು ಕೇಳುತ್ತಿದ್ದಂತೆ ಇವ ಶಾಲೆಯ ಮುದ್ದು ಮಕ್ಕಳೇ. ವಿಶೇಷವಾಗಿ 76ನೇ ಗಣರಾಜ್ಯೋತ್ಸವದ ಬಗ್ಗೆ, ಯಾವ ರೀತಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ಯಾವ ರೀತಿ ಭಾರತ ದೇಶಕ್ಕೆ ಸಂವಿಧಾನ ಅರ್ಪಣೆ ಆಯಿತು ಅಂತಕ್ಕಂಥದ್ದು ಬಹುಶಃ ಇಷ್ಟೊಂದು ಸುದೀರ್ಘವಾಗಿ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಇಷ್ಟೊಂದು ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡಿದರೂ ಬಹುತೇಕ ಏಕೈಕ ವ್ಯಕ್ತಿ ನಮ್ಮ ಕುರ್ಚಿದಲ್ಲಿ ಸರ್ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಕೆಲವು ದಿನಗಳ ಹಿಂದೆ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿತ್ತು, ರಾಜ್ಯಾದ್ಯಂತ ಸಂವಿಧಾನ ಜಾಥಾ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿತ್ತು ರಾಜ್ಯ ಸರ್ಕಾರ. ಪ್ರತಿಯೊಂದು ಗ್ರಾಮ ಪಂಚಾಯತಿ, ಇಡೀ ರಾಜ್ಯ ತುಂಬ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಏನದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದೇನಂದ್ರೆ ಒಂದು ಪುತ್ಥಳಿಯನ್ನು ಒಂದು ರಥದ ಮುಖಾಂತರ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಏನದಂದ್ರೆ ಒಂದು ಸಂವಿಧಾನ ಜಾಥಾ ಭೇಟಿ ಕೊಟ್ಟಾಗ ಇಡೀ ತಾಲೂಕಿನಾದ್ಯಂತ ಈ ಒಂದು ಸಂವಿಧಾನ ಜಾಥಾದ ಬಗ್ಗೆ ಸವಿಸ್ತರವಾಗಿ ಏನದಂದ್ರೆ ತಿಳಿ ಹೇಳಕ ಚಿಂಚೋಳಿ ತಾಲೂಕು ಆಡಳಿತ ಏನದಂದ್ರೆ ಕುರ್ಶಿದರಿ ಸರ್ ಅವರಿಗೆ ನೇಮಕ ಮಾಡಿದ್ರು. ಅದೇ ರೀತಿಯಾಗಿ ಈ ಒಂದು ಶಾಲೆಯ ವಿಶೇಷತೆ ಏನಂದ್ರೆ ನನಗೆ ಇವತ್ತ ಬಹುತೇಕ ನಾ ಏನಂದ್ರೆ ನೀವು ಚಿಮ್ಮಂಚೋಡ ಪ್ರೌಢಶಾಲೆ ಒಂದು ಕಾರ್ಯಕ್ರಮದಲ್ಲಿ ನಾನು ಚಿಮ್ಮಂಚೋಡ ಕರ್ತವ್ಯಕ್ಕೆ ಹಾಜರಾದ ನಂತರ ಇದೇ ಒಂದು ಮೊಟ್ಟ ಮೊದಲ ವೇದಿಕೆಯಲ್ಲಿ ನಾನು ಹಾಜರಾಗಿದ್ದೀನಿ. ವಿಶೇಷವಾಗಿ ಏನಂದ್ರೆ ಚಿಮ್ಮಂಚೋಡ ಗ್ರಾಮದ ಜನರು ನಮ್ಮ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಮುಖಂಡರಾಗಲಿ, ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗಲಿ ಬಹಳಷ್ಟು ವಿಶೇಷತೆ. ಈಗಾಗಲೇ SDMC ಅಧ್ಯಕ್ಷರ ಬಗ್ಗೆ ರಾಘವೇಂದ್ರ ರೆಡ್ಡಿ ಸರ್ ಹೇಳೋದು, ಅಧ್ಯಕ್ಷರಿಗೆ ನೋಡು ಬ್ಯಾನರ್ ಅದು ಕಟ್ಲಾಕಂತ. ಇತ್ತೀಚಿನ ದಿನಗಳಲ್ಲಿ SDMC ಅಧ್ಯಕ್ಷರಾಗಲಕ್ಕೆ ಒಂದು ಬಹಳ ದೊಡ್ಡ ಪೈಪೋಟಿಗಳು ನಾವೆಲ್ಲ ಕೇಳ್ತಿರ್ಬೇಕು. ಬಹುತೇಕ ಒಂದು 10 ವರ್ಷದ ಹಿಂದಾರ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಟೈಪ್ SDMC ಅಧ್ಯಕ್ಷರಿಗೆ ವಿಶ್ವಾಸ ಹಾಕಿ ಮತ್ತೊಬ್ಬರು ಅಧ್ಯಕ್ಷ ಆಗಂತ ಕೇಳಿದ. ಅದೇ